ಆತ್ಮವಿಶ್ವಾಸದಿಂದ ಬೀಗ್ತಾ ಇದ್ದಂತ ಬಿಜೆಪಿಗೆ ಕುಟುಕಿದ ಮತದಾರ 10 ವರ್ಷಗಳ ಬಳಿಕ ಮೈತ್ರಿಕೂಟದ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಮುಗ್ಗರಿಸಿದ ಬಿಜೆಪಿ ಕಡಿಮೆ ಅಂತರದಿಂದ ಮೂರನೇ ಬಾರಿಗೆ ಮೋದಿ ಗೆಲುವು ವಯನಾಡ್ ರಾಯ್ಬರೇಲಿ ಎರಡು ಕಡೆ ರಾಹುಲ್ ಗೆಲುವು ಈ ಸುದ್ದಿಗಳನ್ನು ನೋಡೋಣ ನಿಮ್ಮ ತೀರ್ಪು ನ್ಯೂಸ್ ಟಾಪ್ 9 ನಲ್ಲಿ ಇಡೀ ದೇಶವೇ ಎದುರು ನೋಡ್ತಿದ್ದ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದಾಗಿದೆ. ನಿರೀಕ್ಷೆಗೂ ಮೀರಿ ಸಮೀಕ್ಷೆಗಳ ಲೆಕ್ಕಾಚಾರಗಳೆಲ್ಲ ತಲೆಕೆಳಗಾಗುವಂತೆ ಮತದಾರ ಪ್ರಭು ಅಭ್ಯರ್ಥಿಗಳ ಹಣೆಬರಹ ಬರೆದಿದ್ದಾನೆ. ಆದ್ರೆ ಬಿಜೆಪಿಯ 400 ಪಾಸ್ ಇರಲಿ 250 ಗೆಲ್ಲೋದು ಕೂಡ ಡೌಟ್ ಆಗಿದೆ. ಈ ಮೂಲಕ ಗೆಲುವಿನ ಅತಿ ಆತ್ಮವಿಶ್ವಾಸದಲ್ಲಿ ಬೀಗುತ್ತಿದ್ದ ಬಿಜೆಪಿಗೆ ತಲೆಗೆ ಮತದಾರ ಕುಟುಕಿದ್ದಾನೆ. ಇನ್ನು ಇಂಡಿಯಾ ಮೈತ್ರಿಕೂಟ 233 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದು ಸರ್ಕಾರ ರಚಿಸಲು ಮುಂದಾಗುತ್ತೆ ಎಂಬ ಕುತೂಹಲ ಮೂಡಿದೆ. ಸದ್ಯದ ರಿಸಲ್ಟ್ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ಡಿಎ 292 ಸ್ಥಾನಗಳಲ್ಲಿ ಮುನ್ನಡೆ ಪಡೆದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸರ್ಕಾರ ರಚನೆಗೆ ಬಹುಮತ ಪಡೆದುಕೊಂಡಿದೆ. ಇತ್ತ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ 233 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದು ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಫಲಿತಾಂಶ ಬರೋದು ಬಾಕಿ ಇದೆ. ಇನ್ನು 18 ಪಕ್ಷೇತರ ಅಭ್ಯರ್ಥಿಗಳು ಮುನ್ನಡೆ ಕಾಯ್ದುಕೊಂಡಿದ್ದು ಸದ್ಯ ಯಾರು ಸರ್ಕಾರ ರಚಿಸುತ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ. 10 ವರ್ಷಗಳ ಬಳಿಕ ಮತ್ತೆ ಮೈತ್ರಿಕೂಟದೊಂದಿಗೆ ಕೇಂದ್ರ ಸರ್ಕಾರ ರಚಿಸುವ ಅನಿವಾರ್ಯತೆ ಎದುರಾಗಿದೆ. ಬಿಜೆಪಿ ಈ ಬಾರಿ 243 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಎನ್ಡಿಎ ಅಂಗಪಕ್ಷಗಳಾದ ಟಿಡಿಪಿ 16, ಜೆಡಿಯು 12 ಸ್ಥಳಗಳಲ್ಲಿ ಗೆದ್ದಿದ್ದು ಇತರರು 23 ಸ್ಥಾನಗಳಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಎನ್ಡಿಎ ಒಕ್ಕೂಟ 294 ಸ್ಥಾನವನ್ನ ಹೊಂದಿದೆ. ಎನ್ಡಿಎ ಮ್ಯಾಜಿಕ್ ನಂಬರ್ ದಾಟಿದ್ರು ಯಾರಾದ್ರೂ ಕೈ ಕೊಟ್ರೆ ಏನು ಅನ್ನೋ ಆತಂಕವಿದೆ. ಇತ್ತ ಇಂಡಿಯಾ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ 99 ಸ್ಥಾನ ಪಡೆದು ದೊಡ್ಡ ಪಕ್ಷವಾಗಿದ್ರೆ ಎಸ್ಪಿ 34, ಟಿಎಂಸಿ 29 ಸೀಟ್ ಗಳಿಸಿದೆ. ಡಿಎಂಕೆ 22 ಸ್ಥಾನದಲ್ಲಿ ಗೆದ್ರೆ ಇತರರು 47 ಸ್ಥಾನ ಪಡೆದಿದ್ದಾರೆ. ಇಂಡಿಯಾ ಬಹುಮತಕ್ಕೆ ಇನ್ನೂ 41 ಸ್ಥಾನ ಬೇಕಿದೆ. ಕರ್ನಾಟಕದ 28 ಕ್ಷೇತ್ರಗಳಲ್ಲಿ 19 ಸ್ಥಾನಗಳನ್ನ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಎನ್ಡಿಎ ಪಕ್ಷ ಮುನ್ನಡೆ ಸಾಧಿಸಿದೆ. ಉತ್ತರ ಪ್ರದೇಶದ 80 ಸ್ಥಾನಗಳಲ್ಲಿ 36 ಎನ್ಡಿಎ, 43ರಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆ ಸಾಧಿಸಿದೆ. ಮಹಾರಾಷ್ಟ್ರದಲ್ಲಿ ಒಟ್ಟು 48 ಕ್ಷೇತ್ರಗಳಲ್ಲಿ 19 ಎನ್ಡಿಎ, ಇಂಡಿಯಾ 28ರಲ್ಲಿ ಮುನ್ನಡೆ ಸಾಧಿಸಿದೆ. ಬಿಹಾರದ 40 ಕ್ಷೇತ್ರಗಳಲ್ಲಿ 31 ಸ್ಥಾನ ಎನ್ಡಿಎ ಮುನ್ನಡೆ ಸಾಧಿಸಿದ್ರೆ ಕೇವಲ 6 ಸ್ಥಾನಗಳಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆ ಸಾಧಿಸಿದೆ. ಮಧ್ಯಪ್ರದೇಶದಲ್ಲಿ ಎನ್ಡಿಎ ಕ್ಲೀನ್ ಸ್ವೀಪ್ ಮಾಡಿದ್ದು 29ಕ್ಕೆ 29 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ರಾಜಸ್ಥಾನದಲ್ಲಿ 25 ಕ್ಷೇತ್ರಗಳಲ್ಲಿ 14 ಎನ್ಡಿಎ, 11 ಇಂಡಿಯಾ ಒಕ್ಕೂಟ ಪಡೆದುಕೊಂಡಿದೆ. ಇನ್ನು ಜಾರ್ಖಂಡ್ನ 14 ಕ್ಷೇತ್ರಗಳಲ್ಲಿ 10 ಎನ್ಡಿಎ, ಇಂಡಿಯಾ 4ರಲ್ಲಿ ಮುನ್ನಡೆ ಸಾಧಿಸಿದೆ. ಇನ್ನು ತೆಲಂಗಾಣದ 17 ಕ್ಷೇತ್ರಗಳಲ್ಲಿ 8 ಎನ್ಡಿಎ, 8 ಇಂಡಿಯಾ ಒಕ್ಕೂಟ ಸಮವಾಗಿ ಮುನ್ನಡೆ ಸಾಧಿಸಿದೆ. ಸದ್ಯದ ಟ್ರೆಂಡ್ ಪ್ರಕಾರ ಗೆಲುವಿನ ಸ್ಥಾನಗಳಲ್ಲಿ 1-2 ನಂಬರ್ ಹೆಚ್ಚು, 1-2 ನಂಬರ್ ಕಡಿಮೆ ಆಗಬಹುದು. ಆದ್ರೆ ಕಂಪ್ಲೀಟ್ ಚಿತ್ರಣವನ್ನೇ ಬದಲಿಸೋಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ನಾಯಕರು ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಸದ್ಯ ಎನ್ಡಿಎದಲ್ಲಿರೋ ಇಬ್ಬರಿಗೆ ಇಂಡಿಯಾ ಪಡೆ ಗಾಳ ಹಾಕುವ ಸಾಧ್ಯತೆ ಇದೆ. ಪಲ್ಟು ಕುಮಾರ್ ಅಂತ ಹೆಸರಾಗಿರೋ ಬಿಹಾರ ಸಿಎಂ ನಿತೀಶ್ಗೆ ಇಂಡಿಯಾ ಮೈತ್ರಿಕೂಟ ಉಪ ಪ್ರಧಾನಿಯ ಆಫರ್ ಮಾಡಿದೆಯಂತೆ. ಆದ್ರೆ 2-3 ದಿನಗಳಲ್ಲಿ ಸ್ಪಷ್ಟ ಚಿತ್ರಣ ಸಿಗುವ ಸಾಧ್ಯತೆ ಇದೆ. ವಾರಣಾಸಿ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ. 2014, 2019ರಲ್ಲಿ ಈ ಕ್ಷೇತ್ರದಲ್ಲಿ ಗೆದ್ದು ಪ್ರಧಾನಿಯಾಗಿದ್ದ ಮೋದಿ ಈ ಬಾರಿ ಕಡಿಮೆ ಅಂತರ ಅಂದ್ರೆ 1,52,513 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ನ ಅಜಯ್ ರಾಯ್, ಬಿಎಸ್ಪಿಯಿಂದ ಅತರ್ ಜಮಾಲ್ ಈ ಬಾರಿ ಸ್ಪರ್ಧಿಸಿದ್ದಾರೆ. ಮೋದಿಗೆ 6,12,970 ಮತಗಳು ಸಿಕ್ಕಿದ್ರೆ ಕಾಂಗ್ರೆಸ್ನ ಅಜಯ್ ರಾಯ್ ಅವರಿಗೆ 4,60,457 ಮತಗಳು ಬಿದ್ದಿವೆ.
ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ 4 ಲಕ್ಷ ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಈ ಬಾರಿ ತಮ್ಮ ತಾಯಿ ಸೋನಿಯಾ ಗಾಂಧಿ 2019ರಲ್ಲಿ ಗಳಿಸಿದ ಗೆಲುವಿನ ಅಂತರವನ್ನ ಮೀರಿಸಿದ್ದಾರೆ. 2004ರಿಂದ ಈ ಕ್ಷೇತ್ರದಲ್ಲಿ ಗೆದ್ದಿದ್ದ ಸೋನಿಯಾ ಗಾಂಧಿ 2019ರಲ್ಲಿ ಸಿಂಗ್ ವಿರುದ್ಧ 1.67 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ರು. ಇನ್ನು ವಯನಾಡಿನಲ್ಲೂ ಸಿಪಿಎಂನ ಆನಿ ರಾಜಾ ಅವರನ್ನ 3,63,422 ಮತಗಳಿಂದ ರಾಹುಲ್ ಮಣಿಸಿದ್ದಾರೆ. ಪಶ್ಚಿಮ ಬಂಗಾಳದ ಒಟ್ಟು 42 ಕ್ಷೇತ್ರಗಳಲ್ಲಿ ಟಿಎಂಸಿ 30 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದ್ದು ದೀದಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಿಎಂ ಮಮತಾ ಬ್ಯಾನರ್ಜಿ, ಮೋದಿ ಎಲ್ಲಾ ವಿಶ್ವಾಸಾರ್ಹತೆಯನ್ನ ಕಳೆದುಕೊಂಡಿದ್ದಾರೆ ಎಂಬುದನ್ನ ಈ ಫಲಿತಾಂಶ ತೋರಿಸಿದೆ. ಮೋದಿ ತಕ್ಷಣವೇ ರಾಜೀನಾಮೆ ನೀಡಬೇಕು ಅಂತ ಕರೆ ನೀಡಿದ್ದಾರೆ. ಅಲ್ಲದೆ ಮೋದಿ ಸೋತಿದ್ದಾರೆ, ಇಂಡಿಯಾ ಗೆದ್ದಿದೆ ಅಂತ ಹೇಳಿದ್ದಾರೆ. ಇನ್ನು ಇಂದು ನಡೆಯಲಿರುವ ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗ್ತೀನಿ ಅಂತ ದೀದಿ ಹೇಳಿದ್ದಾರೆ.